ಹಲೋ, ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. RBRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಗೋಂದ್ ಕಟೇರ ಅನ್ನೋ ಗೋಂದಿನಿಂದ ಒಂದು ಹಾಲಿನ ಶರ್ಬತ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳೋಣ ಬನ್ನಿ ಹೇಗೆ ಅಂತ. ನೋಡಿ, ಇದು ಗೋಂದ್ ಕಟೇರ ಅಂತ. ಇದನ್ನು ಜ್ಯೂಸ್ಗಳಿಗೆ, ಮಿಲ್ಕ್ ಶೇಕ್ಗಳಿಗೆ ಎಲ್ಲ ಹಾಕ್ಕೋಬೋದು. ಇದನ್ನು ರಾತ್ರಿ ನೆನೆಸಿಟ್ರೆ ಬೆಳಿಗ್ಗೆ ಹೊತ್ತಿಗೆ ಪೇಸ್ಟ್ ಥರ ಆಗುತ್ತೆ. ಸ್ವಲ್ಪ ನೀರು ಹಾಕಿ ನೆನೆಸ್ಕೊಳ್ಳೋಣ. ನೋಡಿ, ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಬೆಳಿಗ್ಗೆ ಹೊತ್ತಿಗೆ ಒಳ್ಳೆ ಪೇಸ್ಟ್ ಥರ ಆಗಿರುತ್ತೆ. ಒಂದು ಅರ್ಧ ಚಮಚದಷ್ಟು ಸಬ್ಜಾ ಸೀಡ್ಸ್ ಹಾಕ್ಕೊತಾ ಇದ್ದೀನಿ. ಇದಕ್ಕೊಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ನೋಡಿ, ರಾತ್ರಿ ನೀರಲ್ಲಿ ನೆನೆಸಿಟ್ಕೊಂಡು ಬೆಳಿಗ್ಗೆ ಇಳುವಾಗ ಈ ಥರ ಎಲ್ಲ ಪೇಸ್ಟ್ ಥರ ಆಗಿರುತ್ತೆ. ಕರಗಿಬಿಟ್ಟು ಈಗ ನಾವು ಹಾಲಿನಿಂದ ಒಂದು ಶರ್ಬತ್ ಮಾಡ್ಕೊಳ್ಳೋಣ. ಗೋಂದ್ ಕಟ್ಟಿರೋ ಶರ್ಬತ್ತನ್ನು ನಾನಿಲ್ಲಿ ಸ್ವಲ್ಪ ಗೋಂದನ್ನು ಹಾಕ್ಕೊತಾ ಇದ್ದೀನಿ. ಸಬ್ಜಾ ಸೀಡ್ಸು ಚೆನ್ನಾಗಿ ನೆಂದಿದೆ, ಅದನ್ನು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಜೆಲ್ಲಿಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಅರ್ಧ ಭಾಗದಷ್ಟು ಜೆಲ್ಲಿಗಳನ್ನು ಹಾಕ್ಕೊತಾ ಇದ್ದೀನಿ. ಒಂದು ಕಪ್ಪಷ್ಟು ರೋಬ್ಸ ಹಾಕ್ಕೊತಾ ಇದ್ದೀನಿ. ಹೆಚ್ಚು ಕಮ್ಮಿ ಒಂದು ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೊಳ್ಳಿ. ನೀವು ಈ ಜೆಲ್ಲಿಸ್ ಬದಲಿಗೆ ಕಲ್ಲಂಗಡಿ ಹಣ್ಣುಗಳನ್ನು ಅಥವಾ ಸ್ಟ್ರಾಬೆರಿ ಹಣ್ಣುಗಳನ್ನು ಕೂಡ ಹಚ್ಚಿಬಿಟ್ಟು ಹಾಕ್ಕೋಬೋದು. ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳೋಣ. ವೆಯ್ಟ್ ಲಾಸು ಮಾಡಲಿಕ್ಕೆ ಒಳ್ಳೆಯ ಆಹಾರ ಇದು. ಆ್ಯಸಿಡಿಟಿ ಇದ್ದವ್ರಿಗೆ ಆ್ಯಸಿಡಿಟಿ ಕೂಡ ಕಮ್ಮಿ ಆಗುತ್ತೆ. ಇದರಿಂದ ಬಾಡಿ ಟೆಂಪರೇಚರ್ನ ತುಂಬ ಕೂಲಾಗಿ ಕೂಡ ಇಡುತ್ತೆ. ಇದು ಹೋಳಿಗಳು ಚೆನ್ನಾಗಿ ಗಟ್ಟಿ ಆಗುತ್ತೆ ಇದನ್ನು ನಾವು ರೆಗ್ಯುಲರಾಗಿ ತಗೊಳ್ಳೋದ್ರಿಂದ. ನೋಡಿ, ಈಗ ಗ್ಲಾಸ್ಗಳಿಗೆ ಹಾಕ್ಕೊಳ್ಳೋಣ. ನೋಡಿ, ಈ ಮಿಲ್ಕ್ ಶರ್ಬತ್ ಅಥವಾ ಹಾಲಿನ ಶರ್ಬತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.